ಯಾಕ ಇವ್ರ ನೋಡು ವರ ನಮಸ್ಕಾರಪ್ಪ. ನಾವು ಕರ್ಕೊಂಡ್ಬಂದಿದ್ದು ಆದ್ರೆ ಇಲ್ಲೇ ನಮ್ಮ ಲೋಕಲ್ ಪರ್ಸಾಪುರದಾರ ಇವ್ರ ಕಲಘಟಗಿ ತಾಲೂಕ್ ಪರ್ಸಾಪುರದಾರ ದೊಡ್ಡ ಜಮೀನ್ದಾರ ಕಮ್ತಾ ಮಾಡಿದ್ರು ಭಾಳ ಡಿಗ್ರಿ ತೊಗೊಂಡನವ ಯಾಕ ಮಗಳನ್ನ ಕರ್ಸಂಗಾರ ಕರೆಸ್ತೇನಪ್ಪ. ಯವ್ವ ತಂಗು ಬಾವ. ಅಲ್ಲೇ ಕುಂದ್ರಬೇಕಂಗೆ ಏನ್ವಾ ನಿನ್ನ ಹೆಸರು? ಆತ್ ತೋಬೆ ನೀವು ಒಳಗೆ ಹೋಗು. ಯಾಕ ಕುಂದ್ರ ಅವ್ರ ಅಪ್ಪಾರ ಅದಾರ ಇವ್ರ ಮಾತಾಡ್ಸಿಲ್ಲ. ಗೌರ್ಮೆಂಟ್ ನೌಕರಿ ಐತೇನ? ಅಲ್ವೇ ನಮ್ದ 8 ಕೂರಿಗೆ ಹೊಲ ಐತಿ. ಇರಾಕ್ ಒಬ್ಬನ ಮಗ ಸಿಕ್ಕಾಪಟ್ಟಿ ಸಾಲಿ ಕಲಿಸೀನಿ. BSc ಅಗ್ರಿ ಮಾಡ್ಕೊಂಡಾನ. ಇವತ್ತು ನಾಳೆ ನೌಕರಿ ಸಿಗ್ತೈತಿ. ಆದ್ರೆ ಇರಾಕ್ ಒಬ್ಬನ ಮಗ ಅಲ್ಲ, ನೌಕರಿ ಮಾಡ್ಕೊಂತ ಹೋಗ್ಬಿಟ್ರೆ ಹೊಲಮನೆ ಕೆಲಸ ಮಾಡೋರು ಯಾರು? ಅಷ್ಟು ಕಲ್ತು ಕಮ್ತಾ ಮಾಡಿದ್ರೆ ಅಕ್ಕಾರ ನಿಮ್ಮಂಗ ಭಾಳ ಮಂದಿ ತಪ್ಪು ತಿಳ್ಕೊಂಡರು. ಎಜುಕೇಶನ್ ಮಾಡಿ ಕಮ್ತಾ ಮಾಡೋರು ನೋಡ್ರಿ, ಹಂಗ ಕಮ್ತಾ ಮಾಡೋರು ನೋಡ್ರಿ. ಯಾರು ಎಷ್ಟು ಫಸಲ್ ತೆಗಿತಾರ ಗೊತ್ತಾಕೈತಿ ನಿಮಗ? ಯಾಕ ಇಂಥವರ ನಿನ್ನ ಮಗಳಿಗೆ ಹುಡುಕಿದ್ರು ಸಿಗೋಂಗಿಲ್ಲ. ವಿಚಾರ ಮಾಡಕ್ ಹೋಗ್ಬೇಡ, ಸುಮ್ಮನೆ ಕೊಟ್ಟು ಬಿಡ ನಿನ್ನ ಮಗಳನ್ನ. ಅದು ಅಲ್ದ ಈ ವರ್ಷದ ಶ್ರೇಷ್ಠ ಕೃಷಿಕ ಅಂತೇಳಿ ಪ್ರಶಸ್ತಿ ಕೊಟ್ಟರು ನನ್ನ ಮಗ್ಗ. ಕೃಷಿ ಮಾಡೋದ್ರಾಗ ಎತ್ತಿದ ಕೈ ನನ್ನ ಮಗ. ನಿಮ್ಮವನ ಅವ್ರಿಗೆ ಈ ವರ್ಷದ ಅತ್ಯುತ್ತಮ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಕೊಟ್ಟಾರ. ಮತ್ತೆ ಇಂಥ ರೈತರಿಗೆ ಕೊಡ್ಲದಂಗೆ ಮತ್ತೆಂತರಿಗೆ ಕೊಡಕ್ ನೀನು ಕೊಟ್ಬಿಡ. ಸುಮ್ ಕುಂದ್ರಲ್ಲ, ನಿನಗೇನೋ ಗೊತ್ತಾಕತ್ ಕಿಸಬಾಯಿ ಹಳೆ ಕಿಸಬಾಯಿ. ನೋಡ್ರಿ ಅವ ಕಚೇರ ಕಸ ಹುಡ್ಗೋಲ್ನ್ಯಾಕ ಅದು ಗೋರ್ಮೆಂಟ್ ನೌಕರಿ ಇದ್ದವನಿಗಷ್ಟ ನನ್ನ ಮಗಳನ್ನ ಕೊಡ್ತೀನಿ. ನಾನು ಬೇರೆದವ್ರನ್ನ ಕೊಡಂಗಿಲ್ಲ. ಸತ್ರು ನನ್ನ ಮಗಳನ್ನ ರೈತರಿಗೆ ಕೊಡಂಗಿಲ್ಲ. ಆತ ಆತ್ ಬಿಡಬೇ, ನಿನ್ನ ಮಗಳು ನಿನ್ನ ಇಷ್ಟ. ಆದ್ರೆ ಒಂದು ಮಾತು ಹೇಳ್ತೀನಿ, ನೆನಪಿನಾಗ ಇಟ್ಟುಕೋ. ಹೆಣ್ಣೆತ್ತವ್ರಿಗೆ ಅದೇನು ದೇವ್ ಬಡ್ಕೊಂಡೈತಿ ಅನ್ನೋ ಗೊತ್ತಿಲ್ಲವ. ರೈತನ ಮಕ್ಕಳಿಗೆ ಹೆಣ್ಣು ಕೊಡಕ ಒಲ್ಲೆ ಅಂತಾರ. ರೈತನ ಮಕ್ಕಳಿಗೆ ಕನ್ಯಾ ಕೊಡುವಲ್ರು, ಇನ್ನು ಮತ್ತೊಬ್ರಿಗಂತ ಏನು ಪ್ರಯೋಜನವ? ಅದೇನ ಅಂತಾರ ನೋಡವ, ಜನ ಮರಳು ಜಾತಕ ಮರಳು ಅಂತೇಳಿ ಒಂದು ಕುರಿ ಬ್ಯಾ ಅನ್ನಕತ್ ಬಿಟ್ರೆ ಸಾಕು, ಅದ್ರ ಕೊಟ್ಟು ಎಲ್ಲವೂ ಬ್ಯಾ ಅನ್ನಕತ್ ಬಿಡ್ತಾವ ತೀರ್ತು ಅಲ್ವಾ? ಜಗತ್ತಿಗೆ ಅನ್ನ ಹಾಕೋ ರೈತಗ ಕನ್ಯಾ ಕೊಡಕ್ ಒಲ್ಲೆ ಅಂತಾರಲ್ಲ ನೀವು. ಅದೇ ರೈತ 6 ತಿಂಗಳ ಬೆಳೆಯೋದನ್ನು ಬಿಟ್ಟ ಅಂತಂದ್ರೆ ನಾಳೆ ಹೊಟ್ಟಿಗೆ ಏನ್ ತಿಂತೀರಿ ನೀವು ಅಂತ. ಸುಮ್ಮನೆ ಹೋಗಯ್ಯಪ್ಪ, ಯಾಕೆ ಏನೇನಾರ ಯಾಕೆ ಮಾತಾಡ್ತಿ? ಏನೇನು ಹೇಳಕತ್ತಿಲ್ವ ನಾನು, ಇದ್ದಿದ್ವ ಹೇಳಕತ್ತೀನಿ. ರೈತ ಮನಿ ಮಠ ಕನ್ಯಾ ಕೇಳಾಕ ಬಂದ್ರ ಮೂಳು ದಿಮಾಕ ಮಾಡಿ ನಾವು ಗೌರ್ಮೆಂಟ್ ನೌಕರಿ ಇದ್ದವಾಗ ಕೊಡ್ತೀವಿ ಅಂತೀರಲ್ಲ. ಅದ ಒಂದಿಲ್ಲ ಒಂದ್ ದಿವಸ ರೈತನ ಶಾಪ ನಿಮ್ಗೆ ತಟ್ಟಬಾರ್ದ ತಟ್ಟಿತು ಅಂದ್ರ ಇಂಥ ಪರಿಸ್ಥಿತಿ ಅನುಭವಿಸ್ತೀರ ನೀವು. ಎಂತ ಪರಿಸ್ಥಿತಿ ಬರ್ತೈತೆಪ್ಪ? ಎಂಥ ಪರಿಸ್ಥಿತಿ ಬರ್ತೈತೆ? ರೈತ ಅಂತ ಮೂಗು ಮುರಿದವ್ರ ಮನೆ ಹೆಣ್ಮಕ್ಳಿಗೆ ವಯಸ್ಸಾಗಿ ವರ ಸಿಗದಂಗಾಗಿ ಹರೆ ಎಲ್ಲ ಹಾಳಾಗಿ ಸತ್ಯಾನಾಶಕ್ಕೆ ಹೋಗ್ತೀರಿ, ನೆನ್ಪಿಟ್ಕೊಡ್ರಿ. ಅನ್ನಾರ ಯಾಕೆ ಬೇಜಾರು ಮಾಡ್ಕೊತೀರಿ? ಉಲ್ಲಂಬ್ಯಾಗ ನಮ್ಮ ರಿಲೇಷನ್ದಾಗ ಒಂದು ಕನ್ಯೆ ಐತಿ. ನಿಮ್ಮ ಮಗಗ ಆ ಕನ್ಯೆ ಫಿಕ್ಸ್ ಮಾಡಿಸಿ ನಾವು ನಿಂತು ಮದುವೆ ಮಾಡ್ತೀವಿ. ಬರ್ರಿ ಹೋಗುನ್ ಬರ್ರಿ. ಗೌರ್ಮೆಂಟ್ ನೌಕರಿ ಅನ್ಬೇಡ, ಯಾರು ಇರ್ತಾರ ಒಳ್ಳೆ ವರ್ಕ್ ಕೊಟ್ಟು ಮದುವೆ ಮಾಡೋದು ಬೇವ. ನೀ ಏನ್ ಕಲ್ತೀನಾಗತ್ತೆ ನನಗ? ನೀ ಏನ್ರ ಅನ್ಕೊಳ ನನ್ನ ಮಗಳಿಗೆ ಗೋರ್ಮೆಂಟ್ ನೌಕರಿ ನೋಡ್ಬೇವ. ನಾವು ಕೊಡೋದೇ ಇಲ್ಲ, ಎದಕ್ ಕೊಡ್ಬೇಕು? ನಿಮ್ ವರದಕ್ಷಿಣೆ ಬ್ಯಾಡ್ರಿ, ನಾನಾ ವರದಕ್ಷಿಣೆ ಕೊಟ್ಟು ಬಂಗಾರ ಕೊಳ ಹಾಕೊಂಡ್ ತಗೊಂಡ್ ಹೋಗ್ತೇನ್ರಿ. ನಿನ್ ಮಗಳ ಡೇಟ್ ಆಫ್ ಬರ್ತ್ ಹೇಳ್ರಿ. ಬರ್ತ ಬರ್ತಿಗಿರ್ತು ಗೊತ್ತಿಲ್ರಿ. ನನ್ನ ಮಗಳಿಗೆ 30 ನಡ್ಯಾಕತ್ತ ನೋಡ. ಏನ್ರಿ 19-20 ವರ್ಷದ ಹುಡುಗಿ ತೋರ್ಸಂದ್ರಿ, ನೀವು ಹೇಳೋ ಮುದುಕಿ ತೋರ್ಸಾತಿರಲ್ಲ. ಸಾವ್ಕಾರ ಆಕಿಗೆ ಭಾಳ ಆಗಿಲ್ಲ, 30 ವಯಸ್ಸಾಗ್ಯಾವ್ರಿ. ಈ ಮಸಡಿಗೆ 19-20 ವಯಸ್ಬೇಕಾಗಿತ್ತಾನೆ. ನಾನು 101 ಕನ್ಯಾ ಆದ್ರು ಕ್ಯಾನ್ಸಲ್ ಆದ್ರು ಒಂದ್ಸಲ ನೋಡ್ರಿ, ನಾವ್ ನೋಡಾಕೊಳ್ರಿ. ಸಾವ್ಕಾರ ನಾ ಆಯ್ತಂತಡ್ರಿ. ಒಂದ್ಸಲ ಬೇಡ ಆದ್ರೆ ಮುಗಿತ್, ನೋಡಂಗಿಲ್ಲ ಅಂದ್ರೆ ನೋಡಂಗಿಲ್ಲ. ಎತ್ಕೊಡ್ರಿ ನಂಬರ್. ಕರ್ಕೊಂಬಂದಿ ಬಸ್ ಚಾರ್ಜ್ ಕೊಡ್ಬೇಕ. ಏನ್ ಚಲೋ ಓಡ್ಕೊಂತ ಹೋಗ್ನಿ, ಓಡ್ಕೊಂತ ಹೋಗ್, ಜೊತೆ ಕರ್ಕೊಂಡ್ಕ ನಡಿ. ನಡಿ ಅತ್ಲ ನಡಿ, ಒಳಗ್ ನಡಿ. ಬಾ ಹೋಗ ನಡಿ. ಚಲೋ ಆತ್ ಬಾ.
ಯಪ್ಪ ಬರ್ಮಣ್ಣ ಎಲ್ಲಿ ಹೋಗಿದ್ರೆ ಯಪ್ಪ ನೀವು ಇಷ್ಟು ದಿವಸ ಒಟ್ಟ ಕಂಡೇ ಇಲ್ಲಲ್ಲ ಮನೆ ಕಡೆ ಬರಬಾರ್ದೇನ ಯಪ್ಪ ನಿಮ್ಮಿಬ್ರು ಕೈ ಮುಗಿದು ಬೇಡ್ಕೊಂತೀನ್ರಪ್ಪ ನನ್ನ ಮಗಳಿಗೆ ಒಂದು ವರ ನೋಡ್ರೆ ಅದು ಎಂಥದರ ಆಗುವಲ್ದು ಅಕ್ಕ ಆದಷ್ಟು ಬೇಗ ನನ್ನ ಮಗಳಿಗೆ ಒಂದು ವರ ಸಿಕ್ಕರೆ ಸಾಕಪ್ಪ ಹಾಗೆ ಕೊಳ್ಳಿಗೆ ಒಂದು ತಾಳಿ ಬಿತ್ತಂದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಕತ್ತಪ್ಪ ನಾನು ಬಹಳ ತಪ್ಪು ಕೆಲಸ ಮಾಡಿದ್ನಪ್ಪ ಅಂಥವರ ಬೇಕು ಇಂಥವರ ಬೇಕಂತೇಳಿ ನಾನು ಮಾಡಿದ್ದೆಲ್ಲ ತಪ್ಪಾಗೈತಪ್ಪ ನಿಮಗೆ ಕೈ ಮುಗಿದು ಬೇಡ್ಕೊತೀನಿ ನನ್ನ ಮಗಳಿಗೆ ಒಂದು ವರ ನೋಡ್ರಿ ಅಪ್ಪ ಕೈ ಮುಗಿತೀನಿ ನೋಡ್ಯಾಕ ಯಾವ ಟೈಮ್ನ್ಯಾಗ ಯಾವ ವಯಸ್ಸಿನಾಗ ಏನು ಆಗ್ಬೇಕು ಅವೆಲ್ಲ ಆಗಬೇಕ. ಒಂದು ಚೂರು ಆಸೆಗೆ ನಾವು ಮನ್ಸೋತೀವಿ ಅಂದ್ರೆ ಇಂತಿಂಥ ದೊಡ್ಡ ದೊಡ್ಡ ಸಮಸ್ಯೆಗಳು ಬರ್ತಾವೆ ಅವ್ವ ನೋಡು. ವಾಸ್ತವ ಮರೆತು ಭ್ರಮೆಯಲ್ಲಿ ಬದುಕುವಾಗ ನಮ್ಮದಲ್ಲದ ಸಮಯದ ಕೈಜಾರಿ ನಿರೀಕ್ಷೆ ಖುಷಿಯಾಗಿ ಯೌವನ ಮತ್ತು ಸೌಂದರ್ಯಕ್ಕೆ ಮುಸುಕುತ್ತಿರುವಾಗ ಬದುಕು ಕೂಡ ಮುಸುಕಾಗಿ ಇಂದು ಅನೇಕ ಕುಟುಂಬಗಳು ಸ್ವಯಂ ಪ್ರೇರಿತ ತಪ್ಪಿನಿಂದ ಮೂಕ ವೇದನೆ ರೋದನೆ ಅನುಭವಿಸುತ್ತಿವೆ. ಇದಕ್ಕೆ ಕಾಲವನ್ನು ದೂರುವ ಬದಲು ಆತ್ಮವಿಮರ್ಶೆ ಮಾಡಿಕೊಳ್ಳುವುದು ಉತ್ತಮ. ಓಡುತ್ತಿರುವ ಸಮಯದಲ್ಲಿ ನಿರೀಕ್ಷೆ ಇರಲಿ, ಆದರೆ ನಿರೀಕ್ಷೆಯೇ ಜೀವನ ಆಗದೇ ಇರಲಿ.